ಮೀಸಲಾತಿ ನಾವು ಹೊಸದಾಗಿ ಕಾನೂನು ಮಾಡಿದ್ದೀವಿ. ಕೋರ್ಟಿನ ಆದೇಶ ಇದೆ. ನಮ್ಮ ಯುವಕರಿಗೆ ಉದ್ಯೋಗ ನಾವೇನು ಮಾತಾಡಿದ್ದೋ ಆ ಮಾತು ಪ್ರಕಾರ ಕೊಡಬೇಕು. 1 ಲಕ್ಷಕ್ಕೂ ಹೆಚ್ಚು ಈಗ ಪ್ರಾರಂಭ ಮಾಡಬೇಕು. ಒಂದೇ ಸತಿ ಮಾಡಿದ್ರೆ ಕೆಲವರಿಗೆಲ್ಲ ಅವಕಾಶ ಸಿಗಲ್ಲ ಅನ್ನೋ ದೃಷ್ಟಿಯಿಂದ 2-3 ಸ್ಟೇಜ್ ಮಾಡಿದ್ದೀವಿ. ಈಗ 56 ಲಕ್ಷ ಕ್ಯಾಬಿನೆಟ್ ಕ್ಲಿಯರ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಯಾರು ಇದರಲ್ಲೂ ಪಾಸ್ ಮಾಡ್ತಾರೆ. ಇದರಲ್ಲಿ ಹೆಚ್ಚು ಕಮ್ಮಿ ಸಾಧ್ಯ ಮಾಡೋಕ್ಕಾಗಲ್ಲ. ಸೆಕೆಂಡ್ ಟೈಮು ಯಾಕಂದರೆ ನಮಗೆ ಅವರ ಯುವಕರಿಗೆ ಏನು ಬಿಕಾಸ್ ಆಫ್ ದಿಸ್ ರಿಸರ್ವೇಷನಿಂದ ಲೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೋರ್ಟು ಆದೇಶನ 2022ರಲ್ಲಿ ಏನೋ ಒಂದು ಕೋರ್ಟ್ ಆದೇಶ ಅದನ್ನು ಇಟ್ಕೊಂಡು ಆ ಕಂಡೀಷನ್ ಮೇಲೆ ಮಾಡಿದ್ವಿ. ಹಿಂದೆ ಏನು ಬ್ಯಾಕ್ಲಾಗ್ ವಿಚಾರ ಏನಾದ್ರು ಬಂತು ಅಂದರೆ ಮುಂದಕ್ಕೆ ಅದನ್ನು ಸರಿಪಡಿಸ್ತೀವಿ. ಅದರಲ್ಲಿ ಒಳ ಮೀಸಲಾತಿ ಮಾಡಬೇಕು ಅನ್ನುವಂಥದ್ದು ಏನಾದರೆ ಕಾನೂನು ಪ್ರಕಾರ ಏನು ಅವಕಾಶ ಇದೆ ನ್ಯಾಯಾಲಯಕ್ಕೆ ತಲೆ ಬಾಗ್ತೀವಿ. ಈ ಸದ್ಯಕ್ಕೆ ಎಲ್ಲ ಆ ಮೀಸಲಾತಿಯಿಂದ ಬೇರೆ ವರ್ಗದ ಜನರಿಗೆ ತೊಂದರೆ ಆಗಬಾರ್ದು. ಯುವಕರಿಗೆ ಉದ್ಯೋಗ ಸಿಗಬೇಕು. ಏನು 2 ಲಕ್ಷ ಚಿಲ್ಲರೆ ಇದೆ ವೇಕೆನ್ಸಿ, ನಮ್ಮ ಪರ್ಮಿಷನ್ ಇದೆ. ಅದೆಲ್ಲ ಕೂಡ ಸ್ಟೇಜ್ ಬೈ ಮಾಡಬೇಕು ಅಂತ. ಯಾಕೆಂದರೆ ಒಂದ್ಸತಿ ಕರೆದ ತಕ್ಷಣ ಬೇರೆಯವ್ರಿಗೆ ಪಾಪ ಆಪರ್ಚುನಿಟಿ ಕಳ್ಕೊಳ್ತಾರೆ. 2-3 ಅಟೆಂಪ್ಟ್ ಮಾಡಿ ತಪ್ಪೇನಿಲ್ಲ. ಪ್ರೊಸೀಜರ್ ಆಗ್ಬೇಕಂದ್ರಿ. ಈಗ ಒಂದ್ಸತಿ 2 ಲಕ್ಷ ಕರೆದ್ಬಿಟ್ರೆ ಇಲ್ಲ 1 ಲಕ್ಷ ಕರೆದ್ರೆ ಅವ್ರ ಎಕ್ಸಾಮಿನ್ ಒಂದ್ಸತಿ ಬರ್ದುಬಿಟ್ರೆ ಬೇರೆದಕ್ಕೆ ಅವ್ರು ಹೋಗಲ್ಲ. ಸೊ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಸಿಗ್ತದೆ ಟ್ರೈ ಮಾಡಿ. ನಮ್ಮ ಇಲಾಖೆಯಲ್ಲೂ ಎಲ್ಲ ಫುಲ್ ಮಾಡ್ತೀವಿ. ಸರ್, ಈಗ ಬೇಸಿಗೆ ಬರ್ತಾ ಇದೆ, ನೀರು ಕುಡಿಯೋ ನೀರಿನ ಏನು ಸಮಸ್ಯೆ ಆಗಲ್ಲ ಸರ್ ಬೆಂಗಳೂರಿಗೆ? ಅದಕ್ಕೆಲ್ಲ ರೆಡಿ ಮಾಡಿದ್ವಿ. ಎಸ್ಟರ್ಡೇ ಎ ಗ್ರೇಟ್ ಡಿಸಿಷನ್ ದಟ್ ಹೊಸ 6 ಸ್ಟೇಜ್ ಆಫ್ ವಾಟರ್ ಕಾವೇರಿಯಿಂದ ಇನ್ನು 6 TMC ನೀರನ್ನ ನಾನು ಲಾಸ್ಟ್ ಬಂದ ತಕ್ಷಣ ನಾನು ಪಾಸ್ ಮಾಡಿದೆ ಫಾರ್ ಬೆಂಗಳೂರು. ಐನೋ ಅವ್ರು ಬೆಂಗಳೂರು ಇದ್ದರು. ಆ ಬೆಂಗಳೂರು ಯಾವ ರೀತಿ ಬೆಳೀತದೆ ಅಂತ ಕೂಡ ಅರಿವಿದೆ. ದಟ್ ಇಸ್ ವೈ ಅಬೌಟ್ 7,000 crores ಆರ್ ಇನ್ವೆಸ್ಟಿಂಗ್ ಫಾರ್ ದಿ ವಾಟರ್ ಫಾರ್ ಬ್ಯಾಂಗ್ಳೂರು ಅಂಡ್ ಸರೌಂಡ್ ಅಕ್ಕಪಕ್ಕ ಇರೋಂಥ ಒಂದು ನಮ್ಮ ಮುನ್ಸಿಪಾಲ್ಟಿಗಳು ಕೂಡ ಈಗೆಲ್ಲ ಬೆಳೀತಾ ಇದೆ. ಇದಕ್ಕೆಲ್ಲ ಈಗ ಬ್ಯಾನ್ ಮಾಡಿ ಜೈಕಾ ಸಪೋರ್ಟ್ ಮಾಡ್ತಾಯಿದೆ. ಗೌರ್ಮೆಂಟಿಂದ ಸುಮಾರು ಪರ್ಸೆಂಟೇಜ್ ಮಾಡ್ತಾಯಿದ್ದೀವಿ. ಜೈಕಾ ಲೋನ್ ಫ್ರಮ್ ಜೈಕಾ GBA ಎಲೆಕ್ಷನ್ ಆಗ್ತದೆ. ಅದು ಕೋರ್ಟಲ್ಲಿ ಏನೇನಿದೆ ಆ ಪ್ರಕಾರ ಆಗ್ತಾಯಿದೆ. ಸ್ವಲ್ಪ ನಾವು ಹುಷಾರಾಗಿರಬೇಕು ಅಂತ ಹೇಳ್ತೀವಿ ನಾವು ಇದಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಈ ಕಸದ ಸಮಸ್ಯೆ ಮತ್ತು ರೋಡ್ ಸಮಸ್ಯೆಗಳಿರ್ತದೆ ಬಗೆಹರಿದು